ಶಿವಪುರಾಣದಲ್ಲಿ ಉಲ್ಲೇಖಿಸಲಾದ ಶಿವನ 19 ಅವತಾರಗಳ ಹೆಸರುಗಳನ್ನು ನಿಧಾನವಾಗಿ ಒಂದೊಂದಾಗಿ ಇಲ್ಲಿ ನೀಡುತ್ತಿದ್ದೇನೆ. 1. ಪಿಪ್ಪಲಾದ ಅವತಾರ, ಶನಿದೋಷದಿಂದ ಮುಕ್ತಿ ನೀಡುವ ರೂಪ. 2. ನಂದಿ ಅವತಾರ, ಶಿವನ ವಾಹನ ಮತ್ತು ಜ್ಞಾನದ ಸಂಕೇತ. 3. ವೀರಭದ್ರ ಅವತಾರ, ದಕ್ಷನ ಯಜ್ಞವನ್ನು ಧ್ವಂಸ ಮಾಡಿದ ಭೀಕರ ರೂಪ. 4. ಭೈರವ ಅವತಾರ, ಕಾಶಿನಗರದ ರಕ್ಷಕ ಅಥವಾ ಕಾಲಭೈರವ. 5. ಅಶ್ವತ್ಥಾಮ ಅವತಾರ, ಗುರು ದ್ರೋಣಾಚಾರ್ಯರ ಮಗನಾಗಿ ಜನಿಸಿದ ರೂಪ. 6. ಶರಭ ಅವತಾರ, ನರಸಿಂಹಸ್ವಾಮಿಯ ಉಗ್ರತೆಯನ್ನು ಶಾಂತಗೊಳಿಸಿದ ರೂಪ. 7. ಗೃಹಪತಿ ಅವತಾರ, ವಿಶ್ವಾನರ ಎಂಬ ಮುನಿಯ ಪುತ್ರನಾಗಿ ಜನಿಸಿದವನು. 8. ದುರ್ವಾಸ ಅವತಾರ, ತನ್ನ ಕೋಪಕ್ಕೆ ಹೆಸರಾದ ಮಹಾಮುನಿ ರೂಪ. 9. ಹನುಮಂತ ಅವತಾರ, ರಾಮನ ಭಕ್ತನಾಗಿ ಬಂದ ರುದ್ರ ಅವತಾರ. 10. ವೃಷಭ ಅವತಾರ, ಧರ್ಮವನ್ನು ಎತ್ತಿ ಹಿಡಿಯುವ ಎತ್ತಿನ ರೂಪ. 11. ಯತಿನಾಥ ಅವತಾರ, ಅತಿಥಿ ದೇವೋಭವ ಎಂಬ ತತ್ವ ಸಾರಿದ ರೂಪ. 12. ಕೃಷ್ಣದರ್ಶನ ಅವತಾರ, ಧರ್ಮದ ದಾರಿಯನ್ನು ತೋರಿಸುವ ರೂಪ. 13. ಭಿಕ್ಷುವರ್ಯ ಅವತಾರ, ಎಲ್ಲಾ ಜೀವಿಗಳನ್ನು ರಕ್ಷಿಸುವ ರೂಪ. 14. ಸುರೇಶ್ವರ ಅವತಾರ, ಇಂದ್ರನ ರೂಪ ಧರಿಸಿ ಭಕ್ತರನ್ನು ಪರೀಕ್ಷಿಸುವವನು. 15. ಕಿರಾತ ಅವತಾರ, ಬೇಡನ ರೂಪದಲ್ಲಿ ಬಂದು ಅರ್ಜುನನಿಗೆ ಪಾಶುಪತಾಸ್ತ್ರ ನೀಡಿದವನು. 16. ಸುಂಟಂಟರ್ಕ ಅವತಾರ, ಸಂಗೀತ ಮತ್ತು ನೃತ್ಯದ ಮೂಲಕ ಒಲಿಯುವ ರೂಪ. 17. ಬ್ರಹ್ಮಚಾರಿ ಅವತಾರ, ಪಾರ್ವತಿದೇವಿಯ ತಪಸ್ಸನ್ನು ಪರೀಕ್ಷಿಸಿದ ರೂಪ. 18. ಯಕ್ಷೇಶ್ವರ ಅವತಾರ, ದೇವತೆಗಳ ಅಹಂಕಾರವನ್ನು ಅಳಿಸಿದ ರೂಪ. 19. ಅವಧೂತ ಅವತಾರ, ಸಂಸಾರದ ಮಾಯೆಯನ್ನು ದಾಟಿದ ಜ್ಞಾನಿರೂಪ.